ಭರ್ತಿಯತ್ತ ಕಬಿನಿ ಜಲಾಶಯ 30,000 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯ ಸರ್ಕಾರ ನಿರಾಳ, ರೈತರು ನಿಟ್ಟುಸಿರು. ಕಬಿನಿ ಜಲಾಶಯ ಭರ್ತಿಯಾಗಲು ಕೇವಲ 1 ಅಡಿ ಬಾಕಿ ಮಾತ್ರ ಇದೆ. ಕೇರಳ ವಯನಾಡಿನಲ್ಲಿ ಉತ್ತಮ ಮಳೆ ಹಿನ್ನೆಲೆ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು, ತಮಿಳುನಾಡು ಕೇಳಿದ್ದು 3,500 ಕ್ಯೂಸೆಕ್ ನೀರು. ಇದೀಗ ಕಬಿನಿಯಿಂದ ಒಂದೇ ದಿನಕ್ಕೆ 30,000 ಕ್ಯೂಸೆಕ್ ನೀರು ಹರಿಸಲಾಗಿದೆ. ತಮಿಳುನಾಡಿಗೆ ನೀರು ಹರಿಸಿ ರಾಜ್ಯ ಸರ್ಕಾರ ಸಂಕಷ್ಟದ ಸೂತ್ರ ಪಾಲನೆ ಮಾಡಿದ್ದು, ತಮಿಳುನಾಡಿಗೆ ಕಬಿನಿಯಿಂದ ನೇರವಾಗಿ ನೀರು ಬಿಡುಗಡೆಯಾಗಿದೆ ಅಂತ ಹೇಳಿದ್ರು. ನೀರಿಗಾಗಿ ರೈತರ ನಡೆಸಿದ ಹೋರಾಟದ ರಾಜ್ಯ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿತ್ತು. ಇದೀಗ ರಾಜ್ಯ ಸರ್ಕಾರ ಸಂಕಷ್ಟದಿಂದ ಪಾರಾಗಿದೆ. ಅದಲ್ಲದೆ ಕಾವೇರಿ ಕೊಳದ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ನೀಡಲಾಗಿದ್ದು, ಕಬಿನಿ ಡ್ಯಾಂ ಸಮೀಪದ ಬಿದರಹಳ್ಳಿ ಬ್ರಿಡ್ಜ್ ಮುಳುಗಡೆಯಾಗಿದೆ. ಅಣೆಕಟ್ಟೆಯ ಸುರಕ್ಷತೆ ದೃಷ್ಟಿಯಿಂದಾಗಿ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ನೀರು ಬರ್ತೈತಲ್ಲ ಎಷ್ಟು ನೀರು ಬರ್ತೈತೆ ನೀರು ನಿಲ್ಲಿಸಿ ಅದಕ್ಕೆ ಯಾಕೆ ಮಾತಾಡ್ಬಿಡಿ ಕುಮಾರ್ ನಿಲ್ಸು